ಹಾಯ್, ಗುಡ್ ಮಾರ್ನಿಂಗ್. ಸುಮ್ಮನೆ ಹೋಗಿ ನಾನು ಮಾತಾಡಿಸ್ಬೇಡಿ. ನೆನ್ನೆನೇ ಹೇಳಿದ್ದೀನಿ ಮಾತಾಡಿಸ್ಬೇಡಿ ಅಂತ. ನೆನ್ನೆ ಏನು ನೀವು ಬಂದು ಅಲ್ಲಿ ಕಾಲೇಜ್ ಹತ್ರ ಬಂದು ಬಾ ಗೋಬಿ ತಿನ್ಬಾ ಪಾನಿಪುರಿ ತಿನ್ಬಾ ಅಂತ ಹೇಳಿ ನೀವೇನು ಕರೆಯೋದು ನನ್ನ? ಏನೋ ಇಷ್ಟ ಆಯ್ತಮ್ಮ, ಅದಕ್ಕೆ ಕರೆದೆ. ಬಾ ತಿನ್ನುವಂತೆ ಅಂತ. ಯಾಕೋ ಟೌನಿಗೆ ಬಂದಿದ್ದೆ, ಹಾಗೆ ನಿಮ್ಮ ಕಾಲೇಜ್ ಹತ್ರ ಬಂದೆ. ನಿನ್ನ ನೋಡೋದಕ್ಕೋಸ್ಕರನೇ ತುಂಬ ಬಂದಿದ್ದು ನಾನು. ಸ್ನೇಹ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತೀಯ? ಕೋಪ ಮಾಡ್ಕೊಬಿಡ ಸ್ನೇಹ. ಮುಚ್ಕೊಂಡಿರ್ತೀಯಾ? ಕಪ್ಪಳಕ್ಕೆ ಬಾರಿಸ್ಬಿಡ್ತೀನಿ ನೋಡು. ಇಲ್ಲೋಡು, ನಾನು ಮಾತಾಡ್ಸೋದಕ್ಕಾಗಲಿ ನಾನು ನೋಡೋದಕ್ಕಾಗಲಿ ಅಲ್ಕಿರೋದು ಬಿಟ್ರೆ ನಾನು ನೋಡಿ ಏನಿಲ್ಲ ನೋಡು. ನನಗೆ ಇಷ್ಟ ಇಲ್ಲ ಅಂತ ಹೇಳಿ ನಮ್ಮ ಅಮ್ಮನೇ ಹೇಳಿದ್ದೆ. ಮತ್ತೆ ಸುಮ್ಮನೆ ದೊಡ್ಡದಾಗಿ ಜಗಳ ಆಗೋದಕ್ಕಿಂತ ಸುಮ್ಮನೆ ಮುಂಚೆ ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು. ಇಲ್ಲೋಡು, ನಾವು ಸುಮ್ಮನೆ ಇದ್ದೀವಿ, ನಮ್ಮಮ್ಮ ಬಿಡಮ್ಮತ್ಲ ಹೋಗ್ಲಿ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟಿದ್ದೆ. ದೊಡ್ಡದಾಗಿ ಜಗಳ ಆದರೆ ಮತ್ತೆ ನಿನ್ನ ಮರ್ಯಾದೆನೇ ಹೋಗುತ್ತೆ, ನನ್ನ ಮರ್ಯಾದೆನೇ ಹೋಗುತ್ತೆ ನೋಡು. ಸುಮ್ಮನೆ ಮುಚ್ಕೊಂಡು ಹೋಗ್ತಾ ಇರು ಇಲ್ಲಿಂದನ. ಅಯ್ಯೋ, ಯಾಕಪ್ಪ ಸ್ನೇಹ ಈ ರೀತಿ ಮಾತಾಡ್ತಾ ಇದೆಯಾ? ನೀನಂದ್ರೆ ನನಗೆ ತುಂಬ ಇಷ್ಟ ಕಣಪ್ಪ. ನೀನು ನೋಡಿದ್ರೆ ನನಗೆ ತುಂಬ ಇಷ್ಟ ಕಣೆ. ನನಗೆ ದೇವರಾಣೆಗೂ ಅದಕ್ಕೆ ನಮ್ಮ ಅಮ್ಮನಿಗೆ ಮುಂಚೆಗೆ ಅಗ್ರಿಮೆಂಟ್ ಮಾಡಿಸ್ಕೊಬಿಡಮ್ಮ ಅಂತ ಹೇಳಿ ನಾನು ಹೇಳಿದ್ದು. ನಿಜ, ನನಗೆ ಒಂಥರ ಇಲ್ಲೋಡು, ನಿನ್ನ ಕಂಡ್ರೆ ತುಂಬ ಇಷ್ಟ ಆಗುತ್ತೆ ಕಣೆ ಸ್ನೇಹ. ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಕಾಲಗಳ ತಂಡು ಹೊಡೆದು ಬಿಡ್ಬೇಕಾಗುತ್ತೆ. ಮುಚ್ಕೊಂಡು ಹೋಗೋ. ಅಲ್ಲ ಕಣೋ, ಮಾನ ಮರ್ಯಾದೆ ಇಲ್ದವನು ಕೆಲಸ ಇಲ್ಲ ಕಾರ್ಯ ಇಲ್ಲ. ಬಂದು ನನಗೇನಕ್ಕೋ ಇಷ್ಟೊಂದು ಹಿಂಸೆ ಕೊಡ್ತಾ ಇದೆಯಾ? ಮುಚ್ಕೊಂಡು ಹೋಗೋ. ಇಲ್ಲೋಡು, ನನ್ನ ಸುದ್ದಿಗೆ ಏನಾದರೂ ಬಂದಿದೆಯಾ ಅಂದರೆ ಕಾಲಗಳ ತಗೊಂಡು ಇಕ್ಬಿಡ್ತೀನಿ. ಇನ್ನೊಂದ್ಸತಿ ಏನಾದರೂ ನನ್ನ ಸುದ್ದಿಗೆ ಬಂದಿದೆಯಾ ಅಂದ್ರೆ ನನ್ನ ಮಗನೇ. ಯಾಕಪ್ಪ ಸ್ನೇಹ ಈ ರೀತಿ ಮಾತಾಡ್ತಾ ಇದೆಯಾ? ಪ್ಲೀಸ್ ಈ ರೀತಿ ಮಾತಾಡಬೇಡ. ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಯಾಕೋ ಇಲ್ಲೋಡು, ನಿಜ ಹೇಳ್ತಾ ಇದ್ದೀನಿ, ನಿನ್ನ ಕಂಡ್ರೆ ನನಗೆ ತುಂಬ ಇಷ್ಟ ಆಗ್ತಾ ಇದೆಯಾ ಕಣಮ್ಮ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹ. ಮುಚ್ಕೊಂಡು ಹೋಗೋ ಲೋಫರ್, ಹುಟ್ಟು ಲೋಫರ್ ನನ್ನ ಮಗ. ಎಷ್ಟು ಸತಿ ಹೇಳಿದ್ರು ಅವತ್ತೇ ಹೇಳಿದ್ದೀನಿ, ಅರ್ಥ ಆಗಲ್ವೇನೋ? ನಿಮ್ಮಮ್ಮನ ಕರ್ಕೊಂಬಂದು ಕೇಳಿದ್ರಂತೆ, ನಿಮ್ಮಮ್ಮ ಬಂದು ಕೇಳಿದ್ರಂತೆ ನಮ್ಮ ಮನೆಗೆ. ನಮ್ಮಮ್ಮ ಹೇಳಿ ಕಳಿಸಿದ ಮೇಲೆ ನಿಮ್ಗೆ ಅರ್ಥ ಆಗೋದಿಲ್ವಾ? ಲೋಫರ್ ನನ್ನ ಮಗನೇ, ಹೋಗೋ. ಯಾವ ಮುಖ ಇಟ್ಕೊಂಡು ನಾನು ಮಾತಾಡ್ಸೋದಕ್ಕೆ ಬಂದಿದ್ಯಾ? ಹೋಗೋ. ನಾನು ಇನ್ನೂ ಚೆನ್ನಾಗಿ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಲವ್ ಗಿವ್ ಎಲ್ಲ ಬರೋದಿಲ್ಲ. ಮುಚ್ಕೊಂಡು ಹೋಗೋ. ಯಾಕೆ ಈ ರೀತಿ ಮಾತಾಡ್ತಾ ಇದೀಯ? ಈಗೆಲ್ಲ ಮಾತಾಡ್ಬಿಡ ಸ್ನೇಹ. ತುಂಬ ನನ್ನ ಮನಸ್ಸಿಗೆ ಬೇಜಾರಾಗುತ್ತೆ ಕಣೆ. ಮನ್ಸಿಗೆ ಬೇಜಾರಾದ್ರೆ ನಾನೇನೋ ಮಾಡೋಣ? ನನ್ನ ಮನ್ಸಿಗೆ ಬೇಜಾರಾಗುತ್ತಲ್ಲ ನೀನು ಹಿಂಗೆ ಮಾತಾಡಿದ್ರೆ. ಸುಮ್ಮನೆ ಹೋಗ್ತಾ ಇರು. ಸ್ನೇಹ, ನಿಂತ್ಕೋ. ಇಲ್ಲೋಡು, ಇನ್ನೊಂದ್ಸತಿ ಮಾತಾಡ್ಸಿದ್ರೆ ಕಾಲಗಳು ತಗೊಂಡೆ ಹೊಡಿಯೋದು. ಕಾಲಗಳು ತಗೊಂಡು ಹೊಡಿಯೋದು, ಇನ್ಯಾತ್ರಗಳು ತಗೊಂಡು ಹೊಡಿಯಲ್ಲ. ನನ್ನ ಸುದ್ದಿಗೆ ಏನಾದರೂ ಬಂದರೆ ನೀನು. ಎಷ್ಟು ಸಿಟ್ಟು ಮಾಡ್ಕೊಂತಾಳೆ. ಎಷ್ಟು ಒಳ್ಳೆ ಮಾತಲ್ಲಿ ಮಾತಾಡ್ಸಿದ್ರು ಅವಳು ನನ್ನ ದಾರಿಗೆ ಬರುತ್ತಾನೆ ಇಲ್ಲ. ಅಮ್ಮ, ಅಮ್ಮ. ಯಾಕೋ ಚಂಡು, ಏನಾಯ್ತು? ಯಾಕಪ್ಪ? ಅವಳು ಮಾತಾಡ್ಸಿದ್ರೆ ಹೆಂಗ್ ರೇಗ್ತಾಳಮ್ಮ ಹಂಗೇನೆ. ಸ್ನೇಹನ್ ಮಾತಾಡಿಸ್ತಾ? ನಮ್ಮ ಮಾತಾಡಿಸ್ದೆ. ಅದಕ್ಕೇನೆ ನಿಮಗೆ ಕಾಲಗಳ ತಗೊಂಡು ಹೊಡೆದು ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ರೇಗಾಡುದು. ನೀನು ಸಿಟ್ಟಾಗಬೇಡ. ನೀನೊಂದಿಷ್ಟು ಸಿಟ್ಟು ನಾನು. ಅವಳು ಸಿಟ್ಟಾದ್ರೂ ನೀನು ಸಿಟ್ಟಾಗಬಾರ್ದು ಪಾಪ. ನೀನು ಸಮಾಧಾನದಾಗೆ ನೀನು ಹಂಗೆ ಹಂಗೆ ಹಿಂಗೆ ಅಂತ ಮಾತಾಡಬೇಕು. ಅವ್ರ ಮನಸ್ಸಿಗೆ ಇಷ್ಟ ಆಗೋ ಥರ ಮಾತಾಡಬೇಕು. ಸಿಟ್ಟು ಮಾಡ್ಕೊಂತಾರೆ ಎಲ್ಲ ಹುಡುಗಿಯರು ಅಷ್ಟೇ ಪಾಪ. ಫಸ್ಟಿಗೆ ಎಲ್ಲರೂ ಸಿಟ್ಟು ಮಾಡ್ಕೊಂತಾರೆ. ಇರಲ್ಲ ಆ ಹುಡುಗಿ ಎಲ್ಲ ಯಾಂತಕ್ಕೆ ಒಪ್ಕೊಂಡೈತೆ? ಅದು ಎಲ್ಲೂ ಒಪ್ಕೊಂಬಲ್ಲ. ಅದು ಹುಡ್ರ ಮುಷ್ಣಿ ಅಂತದು. ಯಾವಾಗಲೂ ಮುಷ್ಣಿಂಗೆ ಮಾಡ್ಕೊಂಡಿರ್ತದು. ಒಬ್ರು ಮಾತಾಡ್ಸಲ್ಲ ಮನೇಲಿ ಎಲ್ಲ ಅಂತವು. ಇಲ್ಲೋಡು, ನೀನು ಸುಮ್ಮನೆ ಇದ್ಬಿಡು, ಆ ಹುಡುಗಿನ ಬಿಟ್ಟು ಹಾಕ್ಬಿಡು. ಇವನು ಹಿಂಗೆ ಹೇಳ್ತಾನೆ. ಸುಮ್ಮನಿರಲ್ಲ, ನೀನು ಅಡ್ವಾಯ ಹಾಕ್ಬೇಡ. ಒಂದಿಟ್ಟು ಸಿಟ್ಟು ನಾನು ಪಾಪ. ಸಿಟ್ಟು ಮಾಡ್ಕೋಬೇಡ. ಸಿಟ್ಟು ಮಾಡ್ಕೊಂಡ್ರೆ ಯಾವ ಹುಡುಗಿಯರೂ ಇಷ್ಟಪಡೋದಿಲ್ಲ. ಸಮಾಧಾನದಾಗೆ ಹೇಳಿ ನೋಡಪ್ಪ, ಸಿಟ್ಟು ಮಾಡ್ಕೊಂಡ್ರು ನನ್ನ ಮೇಲೆ ಎಷ್ಟು ಪ್ರೀತಿ ಐತಪ್ಪ ಅಂತ ಹೇಳಿ ಆ ಹುಡುಗಿನೇ ಮರಳಾಗಬೇಕು. ಆ ರೀತಿ ಮಾತಾಡಿಸ್ಬೇಕು. ಇಲ್ಲೋಡು, ನೀನು ಹೋಗ್ತಿಯಲ್ಲ ಅವಾಗ ಯಾತನ ತಿಂಬಕ್ಕೆ ಕೊಡಿಸ್ಬೇಕು. ಯಾತನ ಬಟ್ಟೆ ಚಪ್ಪಲಿ. ಇಲ್ಲೋಡು, ಇವಾಗಿನ ಹುಡುಗಿಯರಿಗೆಲ್ಲನ ಒಳ್ಳೊಳ್ಳೆ ಥರದ ಡ್ರೆಸ್ ಇಷ್ಟ, ಡ್ರೆಸ್ಗಳು ಕೊಡಿಸ್ಬೇಕು. ಥರದ ಚಪ್ಪಲಿ ಇಷ್ಟ, ಚಪ್ಪಲಿ ಕೊಡಿಸ್ಬೇಕು. ಕಿವಿ ಕಿಕ್ಕೆ ಮಾವು, ಸರ, ಬಾಳೆ ಇಂಥವೆಲ್ಲ ಬೋಲ್ ಇಷ್ಟಪಡ್ತಾರೆ. ಅಂಥವೆಲ್ಲನ ಕೊಡಿಸ್ಬೇಕು ನೀವು. ನೀನು ಎಲ್ಲನ ಥರದವೆಲ್ಲ ಕೊಡಿಸ್ಬೇಕು. ಹೋಗ ಮತ್ತ ಆ ಹುಡುಗಿನ ಎಣ್ಣೆ ಅಲ್ಲಿ ಹೋಗಿದ್ನ ಟೌನ್ಗೆ. ಅಲ್ಲಿ ಬರ್ತಾ ಇದ್ಲು, ಬಾ ಪಾನಿಪುರಿ ಗೋಬಿ ಮಂಚೂರಿ ತಿನ್ನು ಅಂದರೆ ಬೇಡ ಅಂತ ಹೇಳಿ ಕಿವಿ ಕೇಳ್ದೊಳಂಗೆ ಬಂದುಬಿಟ್ಲು. ಅದಕ್ಕೆ ನಾನು ಬಿಡತ್ಲಾಗ ಹೋಗ್ಲಿ ಅಂತೇಳಿ ಇವಾಗ ಮಾತಾಡ್ಸಿದ್ರೆ ಈಗಲೂ ಹಂಗೆ ಹೆಂಗಾಡ್ತಾವಳೆ. ಬೋಲು ಒಯ್ದಾಳಪ್ಪ ಆ ಹುಡುಗಿ. ಹೇಳು, ಅಷ್ಟು ಸಿಟ್ಟು. ನೀನು ಕಾಲಗಳ ತೊಗೊಂಡು ಹೊಡೆದು ಬಿಡ್ತೀನಿ ಅಂತಾಳೆ. ನನಗೆ ತುಂಬ ಕೋಪ ಬಂದುಬಿಡ್ತು ಕಣಮ್ಮ. ಹಾಗೆ ಪಾಪ ಎಲ್ಲ ನಾವು. ಅಲ್ಲ, ನೀನು ಹೇಳಿದ ತಕ್ಷಣ ನೋಡಿಯಪ್ಪ ನೀನು ನನಗಿಷ್ಟ ಅಂತ ಹೇಳ್ತಾರೆ ಹುಡುಗಿಯರು ಎಲ್ಲ. ಕಾಯಿಸಿ 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 ಹಂಗೆ ಸಿಟ್ಟಾಗಿ ಏನು ಇಷ್ಟ ಇಲ್ಲ ಅಂಬ ಥರ ತೋರಿಸ್ಕೊಂಡು ಆಮೇಲೆ ಉಪ್ಕೆಮೋದು. ನಿನಗೆ ಗೊತ್ತಾಗಲ್ಲ. ಹೋಗು ಹೇಳಪ್ಪ. ನನಗಂತೂ ಹೆಣ್ಣು ಹುಡ್ಕೋಕ್ಕಾಗಲ್ಲ. ಸುಮ್ಮನೆ ನೋಡಿ ನೀವು ಸುಮ್ಮನೆ ಮದುವೆ ಆಗತ್ತೆ ಕಲ್ಕೊಳ್ರಿ. ಸಿಗ್ದಿಲ್ಲದ್ದು ಏನು ಮಾಡ್ತಾರಮ್ಮ? ಸುಮ್ಮನೆ ನೋಡಿ ಮದುವೆ ಆಗ್ರಿ ಅಂತಂದರೆ ಎಲ್ಲಿ ನೋಡೋಣ ಹುಡುಗಿರು ಇಲ್ದಿದ್ದ. ಯಾರೂ ಒಪ್ಕೊಂಬಲ್ಲ ಈಗಿನ ಹುಡುಗಿಯರು. ಎಲ್ಲ ಕಾಲೇಜ್ಗೆ ಹೋಗಿರ್ತಾಗೆ ಎಲ್ಲ ಅವ್ರಿಗೆ ಬೇಕಾಗಿರೋರ್ನ ಇಷ್ಟಪಟ್ಟಿರ್ತಾರೆ. ನಾನು ಹುಡುಕ್ತಾ ಇದ್ನಪ್ಪ, ಏನು ಮಾಡೋದು? ಇವಾಗ ಎಷ್ಟೋ ಜನ ಕೇಳಿದೆ, ಇನ್ನು ಮದುವೆ ಮಾಡಲ್ಲ, ನಾವು ಮದುವೆ ಮಾಡಲ್ಲ ಅಂತ ನಿಂದಾನ ಮಾಡೋಣ ಅಂತಂದ್ರೆ.
ಏನು ಮಾಡೋದಮ್ಮ ಏನು ಮಾಡೋದು ಹೇಳು. ಇವಾಗ ನನಗೆ ಬೇರೆ ಏಜ್ ಆಗ್ತಾ ಬಂತು. ನಾನು ಸ್ವಲ್ಪ ಹಿಂಗೆ ಕುಳ್ಳ ಇರೋದ್ಕಂತೂ ಪರವಾಗಿಲ್ಲ. ಇವಾಗ ಒಂಥರ ಏಜ್ ಇದ್ದಂಗೆ ಕಾಣುತ್ತೆ. ಸ್ವಲ್ಪ ದಪ್ಪ ಬೇರೆ ಆಗ್ತಾಯಿದ್ದೀನಿ, ಅಳ್ಟ್ಕೊಳಂಗೆ ಆಗ್ತೈತೆ. ಏನು ಮಾಡೋದು ಏನೋ ನನಗೊಂದು ಗೊತ್ತಾಗ್ತಿಲ್ಲ. ಇವನು ಆ ಹುಡುಗಿನ ಒಪ್ತಾನೆ, ಅದನ್ನ ಮದುವೆ ಮಾಡ್ಕೊಂಬಂದ್ರೆ ಅದು ಒಪ್ಕೊಂಬಲ್ಲ ನೋಡಪ್ಪ. ಹಿಂಗಾದ್ರೆ ಹೆಂಗೆ ಮಾಡಬೇಕು? ಹೋಗಮ್ಮ ಅತ್ತಗೆ. ಆ ಹುಡುಗಿ ಭಾಳ ಸಿಟ್ಟಮ್ಮ ತಾಯಿ. ಹಂಗೆ ಮತ್ತೆ ಸಿಟ್ಟೆ ಕಣ್ ಪಾಪ ನೀನು. ಏನು ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ದಿನ ಸುಧಾರಿಸ್ಬೇಕು. ನೀನು ಹೇಳಿದ ತಕ್ಷಣ ಅವ್ರು ಒಪ್ಪಿಗೆ ಬಿಟ್ಟರೆ ಬೆಲೆ ಕಡಿಮೆ ಆಗಿಬಿಡುತ್ತೆ. ಅವ್ರು ಒಂದು 2 ದಿನ ಕಾಯಿಸಿ ನೀನು ಹಂಗೇನೆ ಅವ್ರಿಗೆ ಸಿಟ್ಟಾತು ಅಂತ ಸುಮ್ಮನಾಗಬಾರ್ದು. ಹೋಗ್ಬೇಕು, ಮಾತಾಡಿಸ್ಬೇಕು, ಹೋಗಿ ಮಾತಾಡಿಸಿ ಚೆನ್ನಾಗಿ ಅವ್ರಿಗೆ ಇಷ್ಟ ಆಗೋ ಥರ ನಡ್ಕೋಬೇಕು. ಪಾಪ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕು, ಅಚ್ಚುಕಟ್ಟ ಕಟಿಂಗ್ ಮಾಡಿಸ್ಕೊಂಡು ಒಂಥರ ಒಳ್ಳೊಳ್ಳೆ ಶರ್ಟ್ಗಳು ಹಾಕ್ಕೊಂಡು, ಒಳ್ಳೊಳ್ಳೆ ಪ್ಯಾಂಟು ಶರ್ಟ್ ಹಾಕ್ಕೊಂಡು, ಒಂದಿಟ್ಟು ದುಡ್ಡು ಇಕ್ಕೊಂಡು ಕೈಯಾಗೆ ಹೋಗು ಪಾಪ. ಆ ಹುಡುಗಿ ಒಂದು ಜೊತೆ ಚಪ್ಪಲಿ ಅದು ಎಲ್ಲ ಒಳ್ಳೊಳ್ಳೆ ಕೊಡಿಸು, ಅದೆಲ್ಲ ಇಷ್ಟ ಆಗುತ್ತೆ. ಅವಾಗ ಒಂದು ಸ್ವಲ್ಪ ಕೊಡಿಸೋದು ಅದೆಲ್ಲ ಮಾಡಿದ್ರೆ ಅವರಿಗೆ ತುಂಬ ಇಷ್ಟ ಆಗುತ್ತೆ ಹುಡುಗಿಯರಿಗೆ. ನಾನು ಹೇಳ್ತೀನಿ, ನೀನು ಕಟಿಂಗ್ ಮಾಡಿಸ್ಕೊಂಬಲ್ಲ ಒಟ್ಟು ಎಲ್ಲ ಕಟಿಂಗ್ ಬೆಳೆಸ್ಕೊಂಡು ಇದೆಯಾ. ಕಟಿಂಗ್ ಬೆಳೆಸ್ಕೊಂಡು ಅಚ್ಚುಕಟ್ಟಾಗಿ ಹೋಗಪ್ಪ. ಒಟ್ಟು ಒಳ್ಳೆ ಶರ್ಟ್ ಇಕ್ಕೊಂಡು ಅಂತಂದ್ರೆ ಸಣ್ಣ ಹುಡುಗರು ಬಟ್ಟೆ ಇಕ್ಕೊಂಡಂಗೆ ಇಕ್ಕೊಂತೀಯ. ಇದು ಯಾವ ಥರ ಅವನ ಒಳ್ಳೆ ಚೆನ್ನಾಗಿರೋ ಇಕ್ಕಬೇಕು. ಅಮ್ಮ ಇದೆಂಥ ಪ್ಯಾಂಟ್ ಗೊತ್ತೇ ಇದು? ಸಾಕತ್ತಾಗೈತಿ ಇದು ಪ್ಯಾಂಟು. ಇವೆಲ್ಲ ಫ್ಯಾಷನಮ್ಮ, ಹಿಂಗೆ ನಿನಗೆ ಗೊತ್ತಾಗಲ್ಲ. ಇದು ಈಗಿಂದ ಫ್ಯಾಷನ್ ಇದು. ಏನಾಗೋದಿಲ್ಲ ಸುಮ್ಕಿರು. ಅದೇನದ ಹುಡುಗಿ ಅಂಥದ್ದಾಗೈತಿ. ನೀನು ಏನಾನ ಕರೆದು ಹೇಳಮ್ಮ. ಸುಮ್ಮನೆ ಕರ್ಕೊಂಡೋಗಿ ಮದುವೆ ಆಗ್ಬಿಡ್ತಾನೆ ಹೋಗು ಅಂತ ಹೇಳು. ನೀನೇನು ಸುಮ್ಮನೆ ಕರ್ಕೊಂಡು ಹೋಗ್ತಾನೆ ನನ್ನ ಮಗ, ಹೋಗಿ ಸುಮ್ಮನೆ ಮದುವೆ ಆಗು ಅಂತ ಹೇಳಮ್ಮ ಆ ಹುಡುಗಿಗೆ. ಅದು ಒಪ್ಕೊಂಬಂಗೆ ಇಲ್ಲ ಹೋಗತ್ಲಾಗಿ. ಏನು ಮಾಡೋದು ಏನೋ. ನನ್ನ ಮಗ ಊರಿಗೆ ಹೋದ್ನೇನೋ. ಶಾಂತಮ್ಮನು ಹೋಗಿ ಕೇಳಿದ್ಲಂತೆ. ಶಾಂತಮ್ಮನ ಹೋಗಿ ಕೇಳಿದ್ಕೆ ಕೊಡಲ್ಲ ಅಂತ ಹೇಳಿರಂತೆ. ಯಾರಿಗೂ ಕೊಡಲ್ವಂತ ಇನ್ನೊಂದು 2 ದಿನ. ಅದಕ್ಕೆ ಮತ್ತೆ ನಾವೇನ ಮಾಡಿ ನಾವು ಓದಿಸ್ತೀವಿ ಕಣಮ್ಮ ಅಂತ ಹೇಳ್ತೀನಿ. ಹೋಗಿ ಸುಮ್ಮನೆ ನನ್ನ ಮಗನ ಕರ್ಕೊಂಡು ಮದುವೆ ಆಗ್ಬಾರಮ್ಮ ಅಂತ ಹೇಳ್ತೀನಿ. ಸುಮ್ಮನೆ ನಾನೆಲ್ಲನ ಹೇಳ್ತೀನಿ. ಅದೆಲ್ಲ ಆಗ್ದಿಲ್ಲದ ಕೆಲಸ ಸುಮ್ಮನಿರ ಮಾತಾ. ಎಲ್ಲೆಲ್ಲ ಬೇರೆ ಕಡೆಗೆ ನೋಡೋದು ಬಿಟ್ಟು ನೀನು ನೋಡಲ್ಲ ಏನಿಲ್ಲ. ಹೋಗಿದ್ದೊಳೆ ಸಾವಸ ತಾವಪ್ಪಯ್ಯ. ನಿಮ್ಮ ಲಸ್ ಮಜ್ಜೆ ಆಗಿದ್ರೆ ನೋಡೋದು, ನಿಮ್ಮ ಲಸ್ ಮಜ್ಜೆ ಆಗಿದ್ರೆ ಇಲ್ಲ ನಿನ್ಗೆ ಹೆಣ್ಣು ಹುಡ್ಕೋದು, ಹೆಣ್ಣು ಹುಡುಕ್ ಮದುವೆ ಮಾಡೋದು. ನಿಮ್ಗೇನು ನಿಮ್ಮ ಅಮ್ಮನ ಕೈಯಲ್ಲಿ ಹೆಣ್ಣು ಹುಡ್ಕೋಕ್ಕಾಗಲ್ಲ ಕಣ ಅಂತ ಅಪ್ಪ ಹೆಂಗೆ ಅಂತಿತ್ತು. ಅಯ್ಯಪ್ಪ ಅಂತಂದ್ಬಿಡು, ಅವಳೊಬ್ಳೇನು ಹುಡ್ಕೋದು. ಅವಳೊಬ್ಳೇ ಅಂತಿ. ಅವಳು ಹಿಂಗಂದೆ ಮತ್ತೆ ಅವಳನ್ನೆಲ್ಲ ಆಟದ ಮೇಲೆ ಕೇರಿಸಿರೋದು. ಎಲ್ಲ ನೀನೇ ದೊಡ್ಡಳಮ್ಮ, ನೀನೇ ಸರಿಯಮ್ಮ ಅಂದಂದು ಅವಳು ಭಾಳ ಮೇಲಕ್ಕೆ ಹೋಗ್ಬಿಟ್ಟವಳೆ. ಅಯ್ಯಮ್ಮ ಭಾರಿ ಇದ್ದಾಳೆ. ಅಪ್ಪ ಹೆಂಗೆ ಅಂತಿತ್ತು. ನಿಮಗೆ ನಿಮ್ಮ ಅಜ್ಜಿ ಆಗಿದ್ರೆ ಜಾಲ ನೋಡೋದು ಕಣೋ. ನಿಮ್ಮ ಅಮ್ಮನ ಕೈಲಿ ಆಗಲ್ಲ. ನಿಮ್ಮ ಲಸ್ ಮಜ್ಜಿನೇ ಸರಿ, ಎಲ್ಲ ತಂದು ಮಾಡಿಬಿಡೋದು. ನಿಮ್ಮ ಅಮ್ಮನ ಮದುವೆ ಮಾಡಲಲ್ಲ, ನಿಮ್ದು ಗೊತ್ತಾಗುತ್ತೆ ಅಂತ ಹೇಳಿ ಸುಮ್ಮನೆ ಬೈ ಕೆಮ್ತಿತ್ತವ ಅಪ್ಪಯ್ಯ. ಅವ್ರನ್ನೇನು ಹೋಗ್ಲುತ್ತ ಹಂಗೇನ ಅಜ್ಜಿನ. ಬೋಲು ಒಳ್ಳೆಳಲ್ಲ ಅಜ್ಜಿ. ಹಂಗೇನೆ ಹೆಂಗೆ ಸಿಟ್ಟು ಮಾಡ್ಕೊಂತಾಳೆ. ನಾವೇನೋ ಬತ್ತಿದ್ರು ದೂರ ನೋಡ್ತಾಳೆ ಕಣಮ್ಮ ಅಜ್ಜಿ. ಬೋಲು ಒಳ್ಳೆಳಲ್ಲ. ನಾವೇನ ಬತ್ತಿದ್ರೆ ದೂರ ನುಂಗಾಳಂಗೆ ನೋಡ್ತಾಳೆ. ಹಂಗೆ ಹೆಂಗೆ ನೋಡುತ್ತೆ ಗೊತ್ತೇ. ನೀವು ನೋಡ್ರಿ ಪಾಪ, ಎದ್ರಿಕಾಬೇಡ್ರಿ. ನೀನು ದುರ್ದು ನೋಡ್ಬೇಕು, ಅವಳು ದುರ್ದು ನೋಡಿದ್ರೆ ನೀವು ದುರ್ದು ನೋಡ್ರಿ. ನೀವೇನೇನು ಎಮ್ಮಂದೇನು ತಿಂದಿಲ್ಲ, ನಿಮ್ಮನ್ನೇನು ಎತ್ತಿ ಒತ್ತಿ ಸಾಕಿಲ್ಲ ಎಮ್ಮೇನು. ಮೊಮ್ಮಕ್ಕಳಂತೇನೆಂದು ನೋಡ್ಕೊಂಡಿಲ್ಲ ಏನಿಲ್ಲ. ಸುಮ್ಕಿರು. ದುರ್ದು ನೋಡಿ ಸರಿಯಾಗಿ ಹೇಳ. ನಾನು ಒಂದಲ್ಲ ಒಂದೇನು ಸರಿಯಾಗಿ ಬೈತೀನಿ, ಸುಮ್ಮನಿರು. ನೀನು ನೋಡ್ಬೇಕು, ತಿರಿಕೆ ಸರಿಯಾಗಿ ಬೈಬೇಕು. ನೀನು ಹಿಂಗೆ ನೋಡ್ಬೇಕು. ಅವಳು ಹಿಂಗೆ ದುರ್ದು ನೋಡಿ, ನೀನು ದುರ್ದು ನೋಡು. ಏನೋ ಸುಮ್ಮನೆ ಬತ್ತೀನಿ. ಏನೋಳ ಹಬ್ಬಳ ಅಲ್ಲ ಹೆಣ್ಣು ಹುಡ್ಕೋದು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಯ್ಯಪ್ಪ ಹೊಸ ಮಜ್ಜೆ ಆದರೆ ಜಲ್ದಿ ಹೆಣ್ಣು ಹುಡ್ಕೋದು ನಿಮಗೆ ನಿಮ್ಮ ಅಮ್ಮನ ಕೈಲಿ ಆಗಲ್ಲ ಅಂತ ಹೇಳ್ತಂತೆ. ಅದು ಹೆಂಗೆ ಸಾಧ್ಯ? ಓಹೋ ಅವಳು ಒಬ್ಬಳೇ ಹೆಣ್ಣು ಹುಡ್ಕೋದು. ನಾವು ಹುಡುಕ್ ಮದುವೆ ಮಾಡ್ತೀವಿ. ನಮ್ಮ ಹುಡುಗನೂ ಹುಡುಗಿನ ತುಂಬ ಇಷ್ಟಪಟ್ಟವನೇ. ಏನು ಮಾಡೋಕ್ಕಾಗುತ್ತೆ, ಸ್ವಲ್ಪ ದಿನ ಹಂಗೆ ಅವಳು ಒಪ್ಕೊಂಬಲ್ಲ, ಒಂದು 2 ದಿನ ಒಪ್ಕೊಂತಾಳೆ. ಆ ಹುಡುಗಿ ನಮ್ಮ ಮನೆಗೆ ಭಾಳ ಸರಿಯಾದ ಹುಡುಗಿ, ಈ ಮನೆಗೆ ತಕ್ಕನಾದ ಹುಡುಗಿ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.